गुरुब्रह्मा गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। ओम नमो भगवते वासुदेवाय नमः। ओम नमो भगवते वासुदेवाय नमः। ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋ ಒಳಗೆ ನಾವೇನು ಮಾಡಿದ್ವಿ ಅಂದ್ರೆ ಭಗವದ್ಗೀತೆಯ 5, 6, 7 ಶ್ಲೋಕಗಳನ್ನು ನೋಡ್ಕೊಂಡು ಬಂದಿದ್ವಿ. ಇವತ್ತಿನ ಈ ವಿಡಿಯೋ ಒಳಗೆ ಏನು ಮಾಡೋಣ ಅಂದ್ರೆ ಅದರ ಮುಂದಿನ ಶ್ಲೋಕಗಳಾದಂತಹ 8, 9 ಶ್ಲೋಕಗಳನ್ನು ನೋಡ್ಕೊಂಡು ಬರೋಣ. ಈ 6 ಮತ್ತು 7ನೇ ಶ್ಲೋಕ ಒಳಗೆ ಏನು ಬಂದಿತ್ತು ಅಂದ್ರೆ ಪಾಂಡವರ ಒಂದು ಸೇನೆ ಒಳಗೆ ಯಾರ್ಯಾರದರು, ಯಾವ ಯಾವ ವೀರ ಬಲಶಾಲಿಗಳ ಅದರೊಳಗೆ ಅದಾರು ಅನ್ನೋದನ್ನು ಹೇಳತ್ತಿರು. ತಮ್ಮ ಗುರುಗಳ ಬಳಿಗೆ ಹೋಗಿ ದುರ್ಯೋಧನ ಆದವನು ಹೇಳತ್ತಿದ್ದ. ಹಾಗಾದ್ರೆ ಈಗ ತಮ್ಮ ಒಂದು ಕೌರವರ ಒಂದು ಸೇನಾ ವ್ಯೂಹ ಒಳಗೆ ಯಾರ್ಯಾರದಾರು ಅನ್ನೋದ್ರ ಬಗ್ಗೆ ಹೇಳತ್ತನಂತ ಆ ಶ್ಲೋಕಗಳನ್ನು ಈಗ ನೋಡ್ಕೊಂಡು ಬರೋಣ. ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ಥತೈವ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ಥತೈವ. ಭವಾನ್ ಅಂದರೆ ಇದರ ಅನುವಾದ, ಇದ್ರ ಮೀನಿಂಗ್ ಏನಂತ ನೋಡ್ಕೊಂಡು ಬರೋಣ. ಭವಾನ್ ಅಂದರೆ ತಾವು, ಅಂದರೆ ದ್ರೋಣಾಚಾರ್ಯರ ಬಳಿಗೆ ಮಾತಾಡ್ತಿದ್ದ ಅಂತ ಹೇಳಿ ತಾವು ಅಂದರೆ ದ್ರೋಣಾಚಾರ್ಯರು. ಭೀಷ್ಮ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು. ಚ ಕೂಡ. ಕರ್ಣಃ ಕರ್ಣನು. ಕರ್ಣಶ್ಚ ಚ ಅಂದರೆ ಮತ್ತು. ಕೃಪಃ ಕೃಪರು. ಚ ಕೃಪಶ್ಚ ಕೃಪರು. ಚ ಮತ್ತು. ಸಮಿತಿಂ ಜಯಯ ಯುದ್ಧದಲ್ಲಿ ಸದಾ ಜಯಶಾಲಿಯಾದಂತಹ ಅಶ್ವತ್ಥಾಮ ಅಶ್ವತ್ಥಾಮನು. ವಿಕರ್ಣಃ ವಿಕರ್ಣನು. ಚ ಹಾಗೆಯೇ ಸೌಮದತ್ತಿ ಸೋಮದತ್ತನ ಪುತ್ರನು. ತಥಾ ಹಾಗೆಯೇ ಏವ ಖಂಡಿತವಾಗಿಯೂ ಚ ಕೂಡ. ಇದರ ಅನುವಾದವನ್ನು ನೋಡ್ಕೊಂಡು ಬರೋಣ ಅಂತ. ಏನ ಅಂದ್ರೆ ದ್ರೋಣಾಚಾರ್ಯರಿಗೆ ಹೇಳತ್ತಿದ್ದ ಏನಂದ್ರೆ ತಾವು ಅಂದ್ರೆ ದ್ರೋಣಾಚಾರ್ಯರು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಯಾವಾಗಲೂ ಯುದ್ಧದಲ್ಲಿ ಜಯಶಾಲಿಗಳಾಗುವವರು, ವಿಜಯಶಾಲಿಗಳಾಗುವವರು. ದುರ್ಯೋಧನು ತನ್ನ ಒಂದು ಸೇನಾವ್ಯೂಹ ಒಳಗೆ ಯಾರ್ಯಾರದರು ಅನ್ನೋದ್ರ ಬಗ್ಗೆ ಹೇಳತಾನೆ. ಯಾರ್ಯಾರದರು? ತಾವು ಅಂದರೆ ದ್ರೋಣಾಚಾರ್ಯರು, ಭೀಷ್ಮರದಾರ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಗಳಾಗುವವರು. ದುರ್ಯೋಧನನು ಸದಾ ವಿಜಯಗಳಾಗುವ ಅಸಾಧಾರಣ ವೀರರನ್ನ ಹೆಸರಿಸುತ್ತಾನೆ. ವಿಕರ್ಣನು ದುರ್ಯೋಧನನ ತಮ್ಮ. ವಿಕರ್ಣನ ಯಾರು ಅಂದ್ರೆ ದುರ್ಯೋಧನನ ತಮ್ಮನಾಗಿದ್ದ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗನಾಗಿದ್ದ. ಸೌಮದತ್ತಿ ಅಥವಾ ಭೂರಿಶ್ರವನು ಬಾಹಿಲಿಕರ ಅರಸನ ಮಗ. ಇವನು ಒಬ್ಬ ಅರಸನ ಮಗನಾಗಿದ್ದ. ಕರ್ಣನು ಅರ್ಜುನನ ಮಲ ಅನ್ನನಾದಂತಹ ಕರ್ಣ. ಪಾಂಡುರಾಜನನ್ನು ಕುಂತಿಯು ಮದುವೆಯಾಗುವ ಮೊದಲು ಅವಳು ಹೆತ್ತ ಮಗ ಯಾರು ಅಂದ್ರೆ ಕರ್ಣ. ಪಾಂಡುರಾಜನನ್ನ ಮದುವೆಯಾಗೋಕ್ಕಿಂತ ಮುಂಚೆ ಕುಂತಿ ಹೆತ್ತಿರುವಂತಹ ಮೊದಲ ಮಗ ಯಾರು ಅಂದ್ರೆ ಕರ್ಣ. ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆಯಾದಳು. ಇಷ್ಟೂ ಜನ ಏನದಾರಲ್ಲ ಇವರು ಯಾರ್ಯಾರು? ಭೀಷ್ಮರಾಗಿರಬಹುದು, ದ್ರೋಣಾಚಾರ್ಯರಾಗಿರಬಹುದು, ಕೃಪರು, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಯಾವಾಗಲೂ ಯುದ್ಧದಲ್ಲಿ ಜಯವನ್ನ ಆಗುವವರು. ಇವರೆಲ್ಲರೂ ಅದಾರಂತ ಅವ್ರ ಗ್ರೂಪ್ ಒಳಗೆ. ನೆಕ್ಸ್ಟು ಇದು 8ನೇ ಶ್ಲೋಕದ ಬಗ್ಗೆ ಹೇಳ್ಕೊಡ್ತೈತಿ. ಈ 9ನೇ ಶ್ಲೋಕ ಒಳಗೆ ಏನು ಹೇಳ್ತಾರು ಅಂದ್ರೆ ಅಣ್ಣೀಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಃ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಃ. ಅಣ್ಣೀಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಃ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಃ. ಅಂದ್ರೆ ಏನ ಅಂದ್ರೆ ಒಂದೊಂದು ವರ್ಡ್ ಮೀನಿಂಗನ್ನು ನೋಡ್ಕೊಂಡು ಬರೋಣ ಅಂತ. ಅನ್ನಿ ಅಂದರೆ ಇತರರು. ಚ ಅನ್ನೇ ಚ ಅನ್ನೆ ಅಂದರೆ ಇತರರು. ಚ ಅಂದರೆ ಕೂಡ. ಬವಹಃ ಅಂದರೆ ಬಹು ಸಂಖ್ಯೆಯಲ್ಲಿ. ಶೂರಃ ಶೂರರು. ಮತ್ ಅರ್ಥೆ ನನ್ನ ಸಲುವಾಗಿ. ತ್ಯಕ್ತ ಜೀವಿತಃ ಪ್ರಾಣಾರ್ಪಣೆಗೆ ಸಿದ್ಧರಾದವರು. ನಾನಾ
ಅನೇಕ ಶಸ್ತ್ರ ಆಯುಧಗಳಿಂದ ಪ್ರಹರಣಾಹ ಸಜ್ಜಿತರಾದವರು ಸರ್ವೇ ಎಲ್ಲರೂ ಯುದ್ಧ ವಿಶಾರದ ಯುದ್ಧದ ವಿಜ್ಞಾನದಲ್ಲಿ ಅನುಭವ ಪಡೆದವರು ಇವರೆಲ್ಲರೂ ಅದಾರು. ನನಗಾಗಿ ಪ್ರಾಣವನ್ನ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು ಅಂತ ಹೇಳಿ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಹೇಳತ್ತಾನೆ. ಏನಂದ್ರೆ ತನ್ನ ಒಂದು ಯುದ್ಧ ಸೇನಾವ್ಯೂಹ ಏನೈತ್ಲ ಈ ಸೇನಾವ್ಯೂಹ ಒಳಗ ಯಾರ್ಯಾರು ಅದಾರು ಅಂತ ಹೇಳಿ ಈ 8 ಮತ್ತು 9ನೇ ಶ್ಲೋಕ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತಾರೆ. 8ನೇ ಶ್ಲೋಕ ಒಳಗೆ ಅವ್ರ ಎಲ್ಲ ಹೆಸರುಗಳು ಬಂದಿದ್ರ 9ನೇ ಶ್ಲೋಕ ಏನು ಹೇಳ್ಕೊಡ್ತೈತಿ ಅಂದ್ರೆ ತನಗಾಗಿ ಅಂದ್ರೆ ದುರ್ಯೋಧನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು ಅಂತ ಹೇಳಿ ದುರ್ಯೋಧನನ ಹೇಳತ್ತಾನೆ. ಅಂದ್ರೆ ಇಲ್ಲಿ ಜಯದ್ರಥ ಕೃತವರ್ಮ ಮತ್ತು ಶಲ್ಯರಂತಹ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ. ಈ ಜಯದ್ರಥನಾಗಿರಬಹುದು, ಕೃತವರ್ಮನಾಗಿರಬಹುದು, ಶಲ್ಯರಂತಹ ವೀರಾದಿ ವೀರರು ಏನದಾರಲ್ಲ ಇವರೆಲ್ಲರೂ ಏನು ಹೇಳಿದರು ಅಂದ್ರೆ ದುರ್ಯೋಧನೆಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿದಾರಂತೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಇದನ್ನ ಬೇರೆ ಮಾತುಗಳಿಗೆ ನಾವು ಹೇಳಬೇಕು ಅಂದ್ರೆ ಪಾಪ ಮಾಡಿರುವ ದುರ್ಯೋಧನನ ಪಕ್ಷವನ್ನು ಸೇರಿರುವುದರಿಂದ ಪಾಪ ಮಾಡಿದಂತಹ ಈ ದುರ್ಯೋಧನನ ಪಕ್ಷವನ್ನ ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ. ಇವರೆಲ್ಲರೂ ಏನು ಯಾವಾಗಲೂ ಜಯಶಾಲಿ ಆಗುವಂತಹ ಇವರೆಲ್ಲ ವೀರರೇನಿದಾರಲ್ಲ ಇವರೆಲ್ಲರೂ ಪಾಪ ಏನು ಮಾಡಿದಾರಲ್ಲ ಈ ಪಾಪ ಮಾಡಿದಂತಹ ದುರ್ಯೋಧನನ ಪಕ್ಷ ಸೇರಿರುವ ಕಾರಣಕ್ಕೋಸ್ಕರ ಇವರೆಲ್ಲರೂ ಈ ಒಂದು ಯುದ್ಧ ಒಳಗ ಈ ಒಂದು ಕುರುಕ್ಷೇತ್ರ ಯುದ್ಧ ಒಳಗ ಏನಾಗಬೇಕು ಅಂದ್ರೆ ಅವರು ಸಾಯ್ಬೇಕಂತ ಹೇಳಿ ಆಗಲೇ ನಿಶ್ಚಯವಾಗಿ ಹೋಗೈತಂತ, ನಿರ್ಧಾರವಾಗಿ ಹೋಗ್ಬಿಟ್ಟಂತ ಆಗಲೇ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದಾನೆ. ಆದರೆ ಈ ದುರ್ಯೋಧನ ಮಾತ್ರ ಏನು ಮಾಡತಾನು ಅಂದ್ರೆ ಈ ಎಲ್ಲ ಜಯಶಾಲಿಗಳು ತನ್ನ ಒಂದು ಸೇನಾವ್ಯೂಹ ಒಳಗಿರೋದ್ರಿಂದ ತನ್ನ ಎಲ್ಲ ಸ್ನೇಹಿತರ ಬಲದಿಂದಾಗಿ ನಾನಾ ಜಯವನ್ನು ಗಳಿಸ್ತೀನಿ ಅಂತ ಹೇಳಿ ಒಂದು ನಂಬಿಕೆಯನ್ನು ಒಂದು ವಿಶ್ವಾಸವನ್ನು ತಾನು ಹೊಂದಿದಾನು ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಏನು ಹೇಳಿದ್ರು ಅಂದರೆ ದುರ್ಯೋಧನನಾದವನು ತನ್ನ ಒಂದು ಸೇನಾವ್ಯೂಹ ಒಳಗೆ ಯಾರ್ಯಾರದಾರು ಮತ್ತು ಆ ಸೇನಾವ್ಯೂಹ ಅದರಿಂದ ತಾನು ಹೆಂಗೆ ಜಯ ಗಳಿಸ್ತಾನು ಅಂತ ಹೇಳೋದಾದ್ರೆ ಈ 9ನೇ ಶ್ಲೋಕ ಒಳಗೆ ಏನು ಹೇಳ್ತಾರಂದ್ರೆ ಆ ಒಂದು ದುರ್ಯೋಧನನ ಪಾಪ ಮಾಡಿರುವುದಕ್ಕಾಗಿ ಅವನ ಸೇನೆಯನ್ನೇ ಯಾರು ಸೇರಿದಾರಲ್ಲ ಅವರಿಗೂ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವು ಬರ್ತೈತಿ, ಸಾವು ಖಚಿತ ಐತಿ ಅಂತ ಹೇಳಿನೂ ಇಲ್ಲಿ ನಾವು ಈ 9ನೇ ಶ್ಲೋಕ ಒಳಗೆ ನೋಡಬಹುದು. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋ ಒಳಗೆ 8 ಮತ್ತು 9 ಶ್ಲೋಕಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋ ಒಳಗೆ ನೋಡ್ಕೊಂಡು ಬರೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.